ವೀಕ್ಷಕರೇ, ತಾವು ನೋಡ್ತಿರುವಂತಹ ಒಂದು ದೃಶ್ಯ ಏನಿದೆ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹೂವಿನಡಗಲಿ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಇವರ ಸಹಯೋಗದಲ್ಲಿ ಆಯೋಜನೆಗೊಂಡಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಜಾನಪದ ಜಾತ್ರೆ 2025 GBR ಕಾಲೇಜ್ ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ಧಕ ಸಂಘದ GBR ಕಾಲೇಜಿನಲ್ಲಿ ಒಂದು ಆಯೋಜನೆಗೊಂಡಂತಹ ಜಾನಪದ ಜಾತ್ರೆ ನಿಜಕ್ಕೂ ಕೂಡ ಜಾನಪದ ಲೋಕವೇ ಇಲ್ಲಿ ಮೈ ತೆರೆದುಕೊಂಡಿತ್ತು. ಮೈ ನವಿರೇಳಿಸುವಂತಹ ಒಂದು ಕುಣಿತ, ನಾಟ್ಯ, ನೃತ್ಯ, ವಿದ್ಯಾರ್ಥಿನಿಯರು ಜಾತ್ರೆಯಲ್ಲೇ ಪಾಲ್ಗೊಂಡಿದ್ರು. ಜಾನಪದ ಜಾತ್ರೆಯಲ್ಲಿ ವಿಶೇಷವಾದಂತಹ ಭಾರತ ನಾರಿಯರ ಸಂಸ್ಕೃತಿಯ ಉಡುಪಿನಲ್ಲಿ ಕಂಗೊಳಿಸ್ತಾ ಇದ್ರು ವಿದ್ಯಾರ್ಥಿಯರು. GBR ಕಾಲೇಜಿನ ಮಹಾವಿದ್ಯಾಲಯದ ಪದವಿ ವಿದ್ಯಾರ್ಥಿನಿಯರು ಭಾರತೀಯ ಸಂಸ್ಕೃತಿಯ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ರು. ನಿಜಕ್ಕೂ ಕೂಡ ಜಾನಪದ ಜಾತ್ರೆ. ವಾಣಿ ಜಾನಪದ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ರು ವಿದ್ಯಾರ್ಥಿನಿಯರು. GBR ಕಾಲೇಜ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಜಾನಪದ ಜಾತ್ರೆ ಕಾರ್ಯಕ್ರಮದಲ್ಲಿ ಲಂಬಾಣಿ ಜಾನಪದ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ರು. ಭಾರತೀಯ ಸಂಸ್ಕೃತಿಯ ಸಂಕೇತವಾದಂತಹ ಸೀರೆಯನ್ನುಟ್ಟಂತಹ ವಿದ್ಯಾರ್ಥಿನಿಯರು ಮೂಗಲ್ಲಿ ನತ್ತನ್ನಿಟ್ಟು ದೇವತೆಯಂತೆ ಕಂಗೊಳಿಸ್ತಾ ಇದ್ರು. ನಿಜಕ್ಕೂ ಕೂಡ ಕೈ ಮುಗಿಯುವಂತಹ ಒಂದು ಭಾವ ಕಂಡು ಬಂತು. ಇವತ್ತಿನ ವಿದ್ಯಾರ್ಥಿನಿಯರನ್ನ ನೋಡಿದ್ರೆ ಜೀನ್ಸ್ ಪ್ಯಾಂಟಿನಲ್ಲಿ ಬರುವಂತಹ ವಿದ್ಯಾರ್ಥಿಗಳು, ಚೂಡಿ ಡ್ರೆಸ್ನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಇಂದು ಸೀರೆಯನ್ನುಟ್ಟು ಭಾರತೀಯ ಸಂಸ್ಕೃತಿಯನ್ನು ಮೆರೆದಂತಹದ್ದು ಹೆಮ್ಮೆಯ ವಿಷಯ. ಈ ಒಂದು ಜಾನಪದ ಜಾತ್ರೆ ಕಾರ್ಯಕ್ರಮದ ಆಯೋಜನೆ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿತ್ತು, ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಜಾನಪದ ಜಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು GBR ಕಾಲೇಜ್ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ S. ಮೋಹನ್ ರೆಡ್ಡಿಯವರು. ವಿದ್ಯಾರ್ಥಿನಿಯರಷ್ಟೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಂಜೆಯಲ್ಲಿ ಸಂಭ್ರಮಿಸಿದ್ರು. ನೂತನವಾದಂತಹ ವೇಷಗಳನ್ನು ಧರಿಸಿಕೊಂಡಿದ್ರು. ಸಮೇಳ, ನಂದಿಕೋಲು, ವಿವಿಧ ವೇಷಭೂಷಣಗಳನ್ನು ಕೂಡ ಧರಿಸಿದಂತಹ ವಿದ್ಯಾರ್ಥಿನಿಯರು ಹಾಗೂ ಕಲಾವಿದರು ಕೂಡ ಈ ಒಂದು ಜಾನಪದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಸ್ವತಃ ರೈತರಾದಂತಹ GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯವರು ರಾಸಿಯನ್ನು ಗೂಡಿಸುವುದರ ಮೂಲಕ ರೈತರ ಸಂಕೇತವಾದಂತಹ ರಾಸಿಗೆ ಪೂಜಿಸಿ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಶಾಲೊಡ್ಡಿದರು. ಶಾಲಿಗೆ ದವಸ ಧಾನ್ಯವನ್ನು ಹಾಕುವುದರ ಮೂಲಕ ರೈತರ ಸಂಕೇತವನ್ನು ಕೂಡ ಇಲ್ಲಿ ಪ್ರತಿಬಿಂಬಿಸಲಾಯಿತು, ಪ್ರತಿನಿಧಿಸಲಾಯಿತು. ಜಾನಪದ ಜಾತ್ರೆಯಲ್ಲಿ GBR ಪದವಿ ಕಾಲೇಜಿನ ಪ್ರಾಚಾರ್ಯರಾದಂತಹ SS ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡುವುದರ ಮೂಲಕ ಕಾರ್ಯಕ್ರಮದ ಆಯೋಜನೆಯ ಅರ್ಥವನ್ನು, ಕಾರ್ಯಕ್ರಮದ ಆಯೋಜನೆಯ ಒಂದು ಶಿಸ್ತನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತಿನಿಂದ ಪಾಲ್ಗೊಂಡಿದ್ದೀರಿ. ವಿಶೇಷವಾದಂತಹ ಉಡುಗೆ ತೊಡುಗೆಗಳನ್ನು ಧರಿಸುವುದರ ಮೂಲಕ
ಮೂಗಿಗೆ ನತ್ತನ್ನಿಟ್ಟು ಸೀರೆಯನ್ನುಟ್ಟು ಸಂಭ್ರಮಿಸ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಎನ್ನುವಂತಹ ಮಾತನ್ನು ಹೇಳಿದರು ಪ್ರಾಚಾರ್ಯರಾದಂತಹ SS ಪಾಟೀಲ್ರು. ಜಾನಪದ ಜಾತ್ರೆಯ ಕಾರ್ಯಕ್ರಮಕ್ಕೆ ಸಮೇಳನವನ್ನು ಬಾರಿಸುವುದರ ಮೂಲಕ GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ S ಮೋಹನ್ ರೆಡ್ಡಿ ಅವರು ಚಾಲನೆಯನ್ನು ನೀಡಿದರು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು. ADB ಕಾಲೇಜ್ ಹರಪನಹಳ್ಳಿ ADB ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಕೊಟ್ರೇಶ್ ಅವರು. ಈ ಒಂದು ಸಂದರ್ಭದಲ್ಲಿ GBR ಕಾಲೇಜ್ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಐಗೋಳ್ ಚಿದಾನಂದ್ ವಕೀಲರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, ರಂಗಭಾರತಿ ಕಾರ್ಯಾಧ್ಯಕ್ಷರಾದಂತಹ MP ಸುಮಾ ವಿಜಯ್ ಅವರು, ಆಡಳಿತ ಮಂಡಳಿಯ ಹಾಲಿ ಮಾಜಿ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂತಹ ಮುದುಕಪ್ಪನವರು, ವೀರಭದ್ರ ದೇವರು ಉದಾಸಿಯವರು, ಪುರಸಭೆ ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ್, ನಿವೃತ್ತ ಪ್ರಾಚಾರ್ಯರಾದಂತಹ ಕುಲಕರ್ಣಿಯವರು, ವರಕುಮಾರ್ ಗೌಡರು, ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಸಿಯನ್ನು ತುಂಬಲಾಯಿತು, ರಾಗಿಯನ್ನು ಬೇಯಿಸಿದ್ರು ವಿದ್ಯಾರ್ಥಿಗಳು. ನಂತರ ಶಾಂತಮ್ಮ ಕೋಡಿಹಳ್ಳಿ ಇವರು ಸಾಂಪ್ರದಾಯಿಕವಾಗಿ ರಾಗಿಯನ್ನು ಬೇಯಿಸಿದ್ರು. ಬೀಸಾಕಲ್ಲು, ಎತ್ತಿನ ಬಂಡಿ, ಎಲ್ಲ ಜಾನಪದ ಸೊಗಡು ಕೂಡ ಇವತ್ತು GBR ಕಾಲೇಜಿನ ಆವರಣದಲ್ಲಿ ಒಡಮೂಡಿತ್ತು. ಮಹಿಳೆಯರು ರಾಗಿಯನ್ನು ಬೀಸಿದ್ರು, ರಾಸಿಯನ್ನು ತುಂಬಿದ್ರು, ರಾಗಿಯನ್ನು ಬೀಸಿದ್ರು, ಬಂಡಿ ಓಡಿಸಿದ್ರು. ಇದೆಲ್ಲವೂ ಕೂಡ ನಮ್ಮ ಮೂಲ ನೆಲದ ಸೊಗಡು, ಸಂಭ್ರಮ, ಮೂಲ ನೆಲದ ಸಂಭ್ರಮ, ಸಡಗರ, ದಿನನಿತ್ಯದ ಬದುಕಾಗಿತ್ತು. ದಿನನಿತ್ಯದ ಜನಸಾಮಾನ್ಯರ ಬದುಕಿನಲ್ಲಿ ಹಾಸು ಹೊಕ್ಕಾಗಿತ್ತು. ಆಧುನಿಕ ಭರಾಟೆಯಲ್ಲಿ, ಬದುಕಿನ ಬದಲಾವಣೆಯಲ್ಲಿ ಆಚರಣೆ ಮೂಲಕ ನಾವಿವತ್ತನ್ನು ಕಾಣಬೇಕಾಗಿರುವಂತಹದ್ದು ದುರಂತ. ಜಾನಪದ ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿರುವಂತಹದ್ದು ಜಾನಪದ. ಸೀರೆ, ಉಡುಗೆ ತೊಡುಗೆಗಳು, ಬಂಡಿ ಓಡಿಸುವುದು, ಬೀಸುವುದು, ಕುಟ್ಟುವುದು ಎಲ್ಲವೂ ಕೂಡ ನಿತ್ಯದ ಬದುಕು. ಆದರೆ ಆಧುನಿಕ ಭರಾಟೆಯಲ್ಲಿ ನಶಿಸಿ ಹೋಗಿರುವುದರಿಂದ ಇದು ನಮ್ಮ ಸಂಪ್ರದಾಯ ಎನ್ನುವಂತಹದ್ದನ್ನು ಇಂದಿನ ಯುವ ಪೀಳಿಗೆಗೆ ತೋರಿಸಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ನಶಿಸಬಾರದು ಈ ಒಂದು ನಮ್ಮ ಸಂಪ್ರದಾಯಗಳು, ಜಾತ್ರೆಗಳು ಎನ್ನುವಂತಹ ಕಾರಣಕ್ಕಾಗಿಯೇ ಸರ್ಕಾರ, ವಿಶ್ವವಿದ್ಯಾಲಯಗಳು ಇಂತಹ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಕಾಲೇಜುಗಳಲ್ಲಿ ಕೂಡ ಆಯೋಜಿಸುವುದರ ಮೂಲಕ ಸಂಸ್ಕೃತಿಯ ಉಳಿವಿಗಾಗಿ ಶ್ರಮಿಸ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿ ಉಳಿಬೇಕು, ಅಳಿಬಾರ್ದು. ನಮ್ಮ ಮೂಲ ಸೊಗಡು, ಮೂಲ ಸಂಪ್ರದಾಯ, ಮೂಲ ಪದ್ಧತಿಗಳೆಲ್ಲವೂ ಕೂಡ ಬದುಕಿನ ಆಳಗಲಕ್ಕೆ ಇಳಿದುಕೊಂಡಿವೆ, ಉಳಿಯಬೇಕಾಗಿದೆ. ವಿದ್ಯಾರ್ಥಿಗಳು ಕೂಡ ಲುಂಗಿ ಪಂಚೆಗಳಲ್ಲಿ ಸಂಭ್ರಮಿಸಿದರು. ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನು ಆಗಲೇ ಹೇಳಿದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮನೆಯಿಂದ ಬುತ್ತಿಯನ್ನು ತರುವುದರ ಮೂಲಕ ಒಂದೇ ಕಡೆ ಕುಳಿತು ಊಟವನ್ನು ಕೂಡ ಮಾಡಿದರು. ಕಳೆದ 55 ವರ್ಷಗಳಿಂದ ಸಾರ್ಥಕ ಅಕ್ಷರ ಸೇವೆಯನ್ನು ಈ ಭಾಗದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮಾಡ್ತಾ ಬಂದಿದೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ನಿರ್ದೇಶನದನ್ವಯ ನಮ್ಮ ಮಕ್ಕಳಿಗೆ ಗ್ರಾಮೀಣ ಸೊಗಡಿನ ಜಾನಪದ ಉತ್ಸವ
ಮತ್ತು ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಒಂದು ದಿನ ಆಚರಣೆ ಮಾಡಲಿಕ್ಕೆ ನಿರ್ದೇಶನವಿರುವುದರಿಂದ ಆ ನಿಮಿತ್ತ ಇವತ್ತು ಈ ಕಾರ್ಯಕ್ರಮ 2 ದಿನಗಳಲ್ಲಿ ನಮ್ಮ ಮಕ್ಕಳು ವಿಭಿನ್ನವಾದಂಥ ಆಟಗಳನ್ನು ನಿನ್ನೆ ಆಟ ಆಡಿದರು. ಅದನ್ನು ಇವತ್ತು ಮಾನ್ಯ ಎಲ್ಲ ಗಣ್ಯಮಾನರಿಗೆ ಪ್ರದರ್ಶನ ಮಾಡಲಿದ್ದಾರೆ. ಮತ್ತು ನಾವು ಹೇಳೋದಕ್ಕಿಂತ ನೀಟಾಗಿ ಉಡುಪುಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ನಾವು ಬಹುತೇಕ ಇಲ್ಲಿ ವೇದಿಕೆ ಮೇಲಿದ್ದಂಥವರಿಗೆ ಗೊತ್ತಿರ್ತದೆ. ನಾವು ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯನ್ನು ಓದುವಾಗ ನಮ್ಮನ್ನು ಮೇಷ್ಟ್ರುಗಳು ಹೊರಸಂಚಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ತಿಪ್ಪಾಪುರ ಅಂಬ್ರಾಯಕ್ಕೆ ಮತ್ತು ಇಲ್ಲಿ ಕಾಗನೂರು ಅಂಬ್ರಾಯಕ್ಕೆ ಹೊಳಿದಂಡಿ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ನಾವು ಮಕ್ಕಳು ಪ್ರತಿ ವರ್ಷವೂ ಕೂಡ ನಮ್ಮ ಮಹಾವಿದ್ಯಾಲಯ ವೀರಶೈವ ವಿದ್ಯಾವರ್ಧಕ ಸಂಘ ಇಲ್ಲಿ ಅಕ್ಷರ ದಾಸೋಹ ಜೊತೆಗೆ ಪ್ರಸಾದ ದಾಸೋಹವನ್ನು ಮಾಡ್ತಾ ಇದೆ. ನಮ್ಮ ಮಕ್ಕಳು ಏನಾದರೂ ಊಟಗಳನ್ನು ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ, ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ತಿನ್ನೋಣ ಅನ್ನುವಂಥದ್ದೊಂದು ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಮಕ್ಕಳಿಗೆ ಹೇಳಿದ್ವಿ. ಎಷ್ಟು ಹುರುಪಿನಿಂದ ನಮ್ಮ ಮಕ್ಕಳು ಸುಮಾರು ಒಂದೊಂದು ತರಗತಿಯಲ್ಲಿ 25-30 ವಿದ್ಯಾರ್ಥಿಗಳು ಅನೇಕ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಆಹಾರಗಳನ್ನು ಅವರು ತಂದಿದ್ದಾರೆ. ಯಾಕೆಂದರೆ ನಮ್ಮ ಉದ್ದೇಶ ಇಷ್ಟೇ, ಮಹಾವಿದ್ಯಾಲಯದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೇ ಶೈಕ್ಷಣಿಕೇತರ ಚಟುವಟಿಕೆ ಆಟ ಪಾಠ ಸಂಗೀತ ಕ್ರೀಡೆಗಳಲ್ಲಿ ಭಾಗವಹಿಸುವ ಜೊತೆಗೆ ನಮ್ಮ ಮಕ್ಕಳಿಗೆ ಸಹಕಾರ ಮನೋಭಾವನೆಯನ್ನು ಕಳಿಸುವಂಥದ್ದು ಶಿಕ್ಷಕರಾದ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಹಂಚಿ ತಿನ್ನುವಂತಹ ನಮ್ಮ ಗುಣ ನಮ್ಮ ಮಕ್ಕಳಲ್ಲಿ ಬೆಳಿಬೇಕು. ನಾನು ದಿನ ನಾನು ಎಲ್ಲ ಕ್ಲಾಸ್ಗಳಿಗೆ ಹೋದಾಗ ಎಷ್ಟು ಪ್ರತಿಕ್ರಿಯೆ, ನಿಮ್ಮಲ್ಲಿ ಏನಿದೆ, ಮನೇಲಿ ಏನಿದೆ, 2 ರೊಟ್ಟಿ ಇದ್ದರೆ ತೊಗೊಂಬನ್ನಿ, ನಾವು ಹಂಚ್ಕೊಂಡು ತಿನ್ನೋಣ, ಹಂಚಿ ತಿನ್ನುವ, ಹಂಚಿ ಬಾಳುವ ಎಲ್ಲ ವಿಷಯಗಳನ್ನು ಹಂಚಿಕೆ ಮಾಡಿಕೊಳ್ತಕ್ಕಂಥ ಒಂದು ಮನೋಭಾವನೆಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಮತ್ತು ವಿಶೇಷವಾಗಿ BA, BCom, BSc, MCom ವಿಭಿನ್ನವಾದಂತಹ ಕೋರ್ಸ್ಗಳಿವೆ ನಮ್ಮಲ್ಲಿ. ಮುಂದಿನ ಶೈಕ್ಷಣಿಕ ವರ್ಷದಿಂದ BCAನು ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗ್ತದೆ. ಎಲ್ಲ ಒಂದು ಕಡೆ ಆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಒಂದು ತರಗತಿ ರೂಮ್ನಲ್ಲಿ ಒಟ್ಟೊಟ್ಟಿಗೆ ಬೇರೆ ಇರ್ತಾರೆ. ಸಾಮಾನ್ಯವಾಗಿ NSS ಕ್ಯಾಂಪ್ಗಳಲ್ಲಿ ಸ್ಪೋರ್ಟ್ಸ್ಗಳಲ್ಲಿ ಕೆಲವೇ ವಿದ್ಯಾರ್ಥಿಗಳು ಜೊತೆಗಿರ್ತಾರೆ. ಆದರೆ ಇಂತಹ ಎಲ್ಲರೂ ಒಟ್ಟುಗೂಡಿ ಮಾಡೋದ್ರಿಂದ ಎಲ್ಲರೂ ಕೂಡ BA, BCom, BSc ವಿದ್ಯಾರ್ಥಿಗಳು GBR ಒಂದು ಫ್ಯಾಮಿಲಿ, ಒಂದು ಕುಟುಂಬ ಅನ್ನುವಂತಹ ಮನೋಭಾವನೆ ನಮ್ಮ ಮಕ್ಕಳಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮರುಕಳಿಸ್ತಾ ಇದೆ. ನನ್ನವ್ವ ಹೇಗಿದ್ಲು, ನನ್ನ ಅಜ್ಜಿ ಹೇಗಿದ್ಲು, ನನ್ನ ಅತ್ತೆ ಹೇಗಿದ್ಲು, ನನ್ನ ತಂಗಿ ಹೇಗಿದ್ಲು, ನನ್ನ ಮಾವನ ಕುಲಕಾಟ ನಗೆಯಾಟ ಹೇಗೆ ನಡೀತಿತ್ತು, ಈ ಜಾನಪದ ಜಾತ್ರೆಯ ಮೂಲಕ ನನಗೆ ನೆನಪು ತಂದುಕೊಟ್ಟ ನನ್ನ ಅಳಿಯ ಸಾವುಕಾರ ಮೋಹನ್ ರೆಡ್ಡಿ ಅವರೇ, ಧನ್ಯವಾದಗಳು ನಿಮಗೆ. ಗ್ರಾಮಾಂತರ ಪ್ರದೇಶದ ಬಡ ಜನರ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂಥ ಒಂದು ಸಮಸ್ಯೆಯಾಗಿದೆ. ವಿಶೇಷವಾಗಿ ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘ ವಿಶೇಷವಾಗಿ ಅದರಲ್ಲೂ ಹಳ್ಳಿಗಳಿನ ಬರ್ತಕ್ಕಂಥ ಮಕ್ಕಳ ಅಭ್ಯುದಯವನ್ನು ಬಯಸ್ತಕ್ಕಂಥ ಚಿಂತನೆ ಇಟ್ಕೊಂಡಿರುತ್ತದೆ ಈ ಸಂಸ್ಥೆ. ಆದರೆ ಇವತ್ತು ಕಾಲಘಟ್ಟದಲ್ಲಿ ನಮ್ಮಿಂದ ಜನಪದ ಮರೆಯಾಗ್ತಾ ಇದೆ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಇವತ್ತು ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಮುಂದೆ ಬಂದು ಇದನ್ನು ಯಾವತ್ತೂ ಕೂಡ ಜೀವಂತವಾಗಿ ಇಡಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಜಾನಪದವನ್ನು ಒಂದು ದಿನ ನಿಮ್ಮ ಕಾಲೇಜಿನಲ್ಲಿ ಆಚರಣೆ ಮಾಡೋದ್ರ ಮೂಲಕ ಅದರ ಪ್ರಸ್ತುತಿಯನ್ನು ಪಡಿಸಬೇಕು ಅಂತಕ್ಕಂಥದ್ದನ್ನು ಹಿನ್ನೆಲೆ ಇಟ್ಕೊಂಡು ಇವತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತೆಲ್ಲ ಸಿಬ್ಬಂದಿಯವರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಕೇವಲ 3 ದಿನಗಳಲ್ಲಿ ಒಂದು ಒಳ್ಳೆಯ ಜನಮೆಚ್ಚುಗೆ ಪಡೆಯುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ವಿದ್ಯಾರ್ಥಿಗಳ ಬದುಕನ್ನು ಮತ್ತು ಭವಿಷ್ಯವನ್ನು ಅಚ್ಚುಕಟ್ಟಾಗಿ ರೂಪಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಏನು ನಡೆದಿದೆ, ಇದು ಅತ್ಯಂತ ಶ್ಲಾಘನೀಯವಾದದ್ದು. ಈ ಜಾನಪದ ಜಾತ್ರೆಯನ್ನು ನಮ್ಮ ಕಾಲೇಜು ಹಮ್ಮಿಕೊಂಡಿದೆ, ಇದು ಬಹಳ ಸಂತೋಷದ ವಿಚಾರ. ಈಗಾಗಲೇ ಹಿರಿಯರೆಲ್ಲ ಮಾತನಾಡಿದಂತೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಜನಪದದ ಸೊಬಗನ್ನ ಮೈವೆತ್ತಂತೆ ಬಂದಿದ್ದೀರಿ. ಇದೆಲ್ಲ ಕೂಡ ಒಂದು ಚೇತೋಹಾರಿಯಾದಂಥ ಬೆಳವಣಿಗೆ. ನಾವು ನಮ್ಮತನವನ್ನು ಮರೆಯದೆ
ನಮ್ಮ ತಾಯಿ, ತಂದೆ, ಅಕ್ಕ, ಅಣ್ಣ ಅವರೆಲ್ಲ ಹೇಗಿದ್ರೋ ಅದನ್ನು ಮರುಕಳಿಸುವಂತೆ ಇವತ್ತು ನೀವು ವಸ್ತ್ರ ವಿನ್ಯಾಸಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ ಹುಡುಗರು ಪಂಚೆ ಕಟ್ಕೊಂಡು ಬಂದಿದ್ದಾರೆ. ಇದೆಲ್ಲ ಈ ನಿತ್ಯ ನಿರಂತರವಾಗಿರುವಂಥ ಕಲಿಕೆಯ ಮಧ್ಯೆ ಒಂದು ವಿಶೇಷವಾದಂಥ ಆಕರ್ಷಣೆ. ಈ ಆಕರ್ಷಣೆಗೆ ನಿಮ್ಮನ್ನು ನೀವು ಒಡ್ಕೊಂಡಿದ್ದೀರಿ. ಇದು ಬಹಳ ಸಂತೋಷದ ವಿಚಾರ. ಉತ್ಸವ ಅಂತ ಮಾಡಬೇಕು ಅನ್ನೋದು ನನ್ನ ಕಲ್ಪನೆ ಇತ್ತು ನಮ್ಮದು ಮೊದಲು. ಅಂದರೆ 7 ದಿವಸದ್ದು 8 ದಿವಸದ್ದು ಕಾರ್ಯಕ್ರಮ ಮುಂದೆ ಹಮ್ಮಿಕೊಂಡು ಒಂದು 3 ದಿವಸದ ಕಾರ್ಯಕ್ರಮ ಮಾಡಬೇಕು ಅನ್ನೋದಿತ್ತು ನಮ್ಮಲ್ಲಿ. ಈ ಉತ್ಸವಕ್ಕೂ ಜಾತ್ರೆಗೂ ಏನು ಡಿಫ್ರೆನ್ಸು ಅನ್ನೋದೊಂದು ಬಂದಾಗ ಜಾತ್ರೆನೇ ಮಾಡಬೇಕು ಅನ್ನೋದೊಂದು ಬಂತು. ಈ ಉತ್ಸವ ಅಂದರೆ ನಾವು ಹೇಳ್ದಂಗೆ ಕಾರ್ಯಕ್ರಮ ಆಗಬೇಕು, ನಾವು ಹೇಳಿದ್ದೇ ಮಾಡ್ಕೊಂಬರ್ಬೇಕು, ನಾವು ಹೇಳ್ದಂಗೆ ನೀವಿರಬೇಕು ಅನ್ನೋದು. ಜಾತ್ರೆ ಅಂದರೆ ಹಂಗಲ್ಲ. ಜಾತ್ರೆಗೆ ಹೋದ್ರೆ ನೀವು ಯಾವ ಥರವಾಗಿರ್ಬೋದು, ನಿಮ್ಮ ತನವನ್ನು ನೀವು ಪ್ರದರ್ಶನ ಮಾಡ್ಬೋದು, ನೀವು ಹೆಂಗಿರ್ತಿರೋ ಮನೇಲಿ ಅದೇ ರೀತಿಯಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಜಾನಪದ ಜಾತ್ರೆ ಅಂಥೇಳಿ ನಾವು ಮಾಡ್ತೇವೆ. ಇದು 2 ದಿವಸದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಬಿಟ್ರು. ನಾನು ಸ್ವಲ್ಪ ಗಾಬರಿ ಬಿದ್ದೆ. ಈ ಕಾರ್ಯಕ್ರಮ ಮಾಡಬೇಕು ಅಂದತ್ನಾಗ ಅವ್ಯವಸ್ಥೆ ಇದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ನಾನು ಮುಂದಕ್ಕೆ ಹಾಕೋಕ್ಕೆ ಪ್ರಯತ್ನ ಮಾಡಿದೆ. ಈ ಮುಂದಕ್ಕೆ ಹಾಕೋ ಮನಸ್ಸಿಲ್ದರು ಎದುರಿಗೆ ಹೇಳೋ ಒಂದು ಧೈರ್ಯ ತೋರಿಸೋದಿಲ್ಲ. ಪಾಟೀಲ್ ಸರ್ಗೆ ಮುಂದಕ್ಕೆ ಹಾಕ್ಬಿಡೋಣ ಅಂತಂದ್ರೆ ಪಾಟೀಲ್ ಸರ್ ಹುಡ್ರಿಗೆ ಕೇಳಲ್ಲ ಸರ್, ಹುಡ್ರೆಲ್ಲ ರೆಡಿ ಆಗ್ಬಿಡ್ತಾರೆ. ಅಲ್ಲಿ ಸರ್ 2 ದಿವಸದಾಗ ಇಲ್ಲ ಬೇಡ, ಯಾರನ್ನು ಕೇಳಿದ್ರು ಹುಡ್ರು ರೆಡಿ ಆಗಿಬಿಟ್ಟಾರೆ ಸರ್. ಏನು ಮತ್ತೆ ಡ್ಯಾನ್ಸಿಂದು ಎಲ್ಲ ಜಾನಪದ ನೃತ್ಯಗಳು ಎಲ್ಲ ರೆಡಿ ಮಾಡಿಬಿಟ್ಟಿವಿ ಸರ್. ಮತ್ತು ನೀವು ರೆಡಿ ಮಾಡ್ದಾನ ಮತ್ತೆ 2 ದಿವಸ ಹೆಂಗೆ ರೆಡಿ ಆದರೆ ಅವರ ರೆಡಿ ಆಗ್ಬಿಟ್ರು ಸರ್. ಮತ್ತು ಎಲ್ಲರೂ ತೇರು ಹೇಳಿದಾಗ ನಾನು ಒಬ್ಬ ಹಗ್ಗ ಎಳಿಬೇಕಲ್ಲ, ನಾನು ಕೈಯಾಕೆ ಹಗ್ಗ ಎಳಿಯಕ್ಕಷ್ಟೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿಗೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲನುತ್ತಾ ದೋಸ್ತಿ ಗಲ್ಲು ಗಲ್ಲನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲನುತ್ತಾ ಎಂತೆಂದಾರೆ ಹುಡುಗಿ ಗಲ್ಲು ಗಲ್ಲನುತ್ತಾ ಎಂತೆಂದಾರೆ ಹುಡುಗಿ ಗಲ್ಲು ಗಲ್ಲನುತ್ತಾ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ 2 ಕಣ್ಣು ನೋಡುಬಾರಿ 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 ಏಳು ಮಲೆ ಮ್ಯಾಲೆ ನೀ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು
ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗಿಟ್ಟು ನೀರು ಹಿಂಗಿಟ್ಟು ನೀರು ಮುತ್ತು ಮಾದಯ್ಯ ಮುಂದೆ ಪಟ್ಟಿತು ನೀರು ಎತ್ತು ನೀರು ಬಿಟ್ಟು ನೀರು ಮುತ್ತು ಮಾದಯ್ಯ ಮುಂದೆ ಪಟ್ಟಿತು ನೀರು ಏಳು ಮಗ ಮ್ಯಾಲೇರಿ ಕುಂತ ನಮ್ಮ ದೇವ ನಗು ಮಗ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ನೀ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ